ನಮಸ್ತೆ ವೀಕ್ಷಕರೇ, ನಾನಿಲ್ಲಿ ಎಗ್ ಕೋರ್ಮಾ ಮಾಡಕತ್ತೀನಿ. ಅದಕ್ಕಾಗಿ ನಾವು 2 ಮಂದಿ ಅದೇವಿ. 3 ಎಗ್ನ ತೊಗೊಂಡೀನಿ. ನಾನು ಇಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡೀನಿ. ಇದಿಷ್ಟನ್ನು ಪೇಸ್ಟ್ ಮಾಡಿ ಇಟ್ಕೊಂಡೀನಿ. ಉಳ್ಳಾಗಡ್ಡಿ ಕೆಂಪಾಗು ಹಂಗೆ ಫ್ರೈ ಮಾಡಿ ತಕ್ಕೊಂಡೆ. ಗೋಡಂಬಿನೂ ಫ್ರೈ ಮಾಡಿ ತಕ್ಕೊಂಡೆ. 3 ಟೊಮೆಟೊ ಹಣ್ಣು ಫ್ರೈ ಮಾಡಿ ತಕ್ಕೊಂಡೆ. 3 ಉಳ್ಳಾಗಡ್ಡಿನ ಫ್ರೈ ಮಾಡಿ ತಕ್ಕೊಂಡೀನಿ. ಅಲ್ಲ ಬೆಳ್ಳುಳ್ಳಿ ಹಾಕಿದ್ದೀನಿ. ಇದರಲ್ಲಿ ಪೇಸ್ಟು, ಲವಂಗ, ಏಲಕ್ಕಿ, 4 ಲವಂಗ, 1 ಏಲಕ್ಕಿ, 2 ತುಂಡು ಚಕ್ಕಿ ಹಾಕಿದ್ದೀನಿ. ಕೊತ್ತಂಬರಿ ಹಾಕಿದ್ದೀನಿ. ಇಷ್ಟನ್ನು ಹಾಕಿದ್ದನ್ನು ನಾನು ಪೇಸ್ಟ್ ಮಾಡಿ ಇಟ್ಕೊಂಡೀನಿ. ಕೊಬ್ಬರಿನ ಇದಕ್ಕೆ ಹಾಕಿಲ್ಲ, ಗೋಡಂಬಿ ಹಾಕಿ. ಇವಾಗ ನಾನು ಇಲ್ಲೇ ಎಣ್ಣೆ ಕಾಯಕ್ಕೆ ಇಟ್ಕೊಂಡೀನಿ. ಅದಕ್ಕೆ ಇವಾಗ ನಾನೇನು ಮಾಡ್ತೀನಿ, 2 ಎಳೆ ಕರಿಬೇವನ್ನ ಹಾಕಿದೆ. ಎರಡು ಎಳೆ ಕರಿಬೇವು ಹಾಕಿದೆ. ಅದರಲ್ಲಿ ನಾನು ಈ ತತ್ತಿಯನ್ನು ಸ್ವಲ್ಪ ಕ್ರ್ಯಾಚ್ ಮಾಡಿ ಇದರಲ್ಲಿ ಹಾಕ್ಬೇಕು. ಯಾಕಂದ್ರೆ ಹಂಗೆ ಹಾಕಿದವು ಹಿಡಿತಾವೆ, ಅದಕ್ಕೆ ಹಿಂಗೆ ಕ್ರ್ಯಾಚ್ ಮಾಡಿ ಹಾಕಬೇಕು. ಇವನ್ನ ಸ್ವಲ್ಪ ಫ್ರೈ ಮಾಡ್ತೀನಿ. ಇವಾಗ ಒಂದು ಟೀ ಸ್ಪೂನಷ್ಟು ನಾನು ಇವಾಗ ಖಾರನ ಹಾಕ್ತೀನಿ. ಒಂದು 2 ತುಂಡು ಲವಂಗ, 1 ಏಲಕ್ಕಿನ, ಲವಂಗ ಚಕ್ಕಿ, ಏಲಕ್ಕಿ ಎಲ್ಲ ಲವಂಗ ಚಕ್ಕಿನ ಹಾಕ್ಬೇಕು. ಇವಾಗ ಇದು ಪೇಸ್ಟ್ ಮಾಡಿ ಇಟ್ಕೊಂಡೇನಿಲ್ಲ, ಇದನ್ನು ಹಾಕ್ತೀನಿ. ದಪ್ಪನೆಗೆ ಮಾಡ್ತೀನಿ, ಅಷ್ಟು ಭಾಳ ಮಾಡೋಂಗಿಲ್ಲ. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕಿದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ವಿ. ನೋಡಿ ವೀಕ್ಷಕರೇ, ಕೊಬ್ಬರಿ ಹಾಕೋಂಗಿಲ್ಲ, ಇದನ್ನ ಗೋಡಂಬಿ ಹಾಕಿ ಉಳ್ಳಾಗಡ್ಡಿ ಫ್ರೈ ಮಾಡಿಕೊಂಡು, ಟೊಮೆಟೊ ಹಣ್ಣು ಫ್ರೈ ಮಾಡಿಕೊಂಡು ಹುರಿದು, ಚಕ್ಕಿ, ಲವಂಗ, ಏಲಕ್ಕಿ, ಹವಿಸ್ ಕಾಳು, ಸ್ವಲ್ಪ ಚಕ್ಕಿ ಹಾಕಬೇಕು, ಏಲಕ್ಕಿ ಲವಂಗ ಹಾಕಬೇಕು, ಕೊತ್ತಂಬರಿ ಹಾಕಬೇಕು. ಹಾಕಿ ಈ ಥರ ಗಟ್ಟಿಯಾಗಿ ಇದನ್ನು ಮಾಡಿಕೊಂಡ್ರೆ ಇದು ನಿಮಗೆ ಎಷ್ಟು ಬೇಕೋ ಅಳತೆ ಅಷ್ಟು ಮಾಡ್ಕೋಬೋದು ನೀವು. ನಾನು ಸ್ವಲ್ಪ ದಪ್ಪನೆಗಿನ ಮಾಡ್ತೀನಿ, ಸ್ವಲ್ಪ ಜನ ಕಡಿಮೆ ಇದ್ದೀವಿ ನಾವು, ಅದಕ್ಕೆ ದಪ್ಪನೆಗಿನ ಮಾಡ್ತೀನಿ. ನೋಡಿ ವೀಕ್ಷಕರೇ, ಚಿಕನ್ ಕುರ್ಮಾ ರೆಡಿ. ಇವಾಗ ಸ್ವಲ್ಪ ಕೊತ್ತಂಬರಿಯನ್ನು ಸಣ್ಣಗೆ ಚೂಟಿ ಇದ್ರ ಮೇಲೆ ಹಾಕಿ, ಇದು ತಳ ಹಿಡಿತೈತಿ, ಯಾಕಂದ್ರೆ ಗೋಡಂಬಿ ಹಾಕಿದ್ದಿದ್ದು, ಅದಕ್ಕೆ ಇದನ್ನು ಕೈಯಾಡ್ಕೋತ ಇರಬೇಕು. ನೋಡಿ ವೀಕ್ಷಕರೇ, ಚಿಕನ್ ಕೋರ್ಮಾ ರೆಡಿ.
ನೋಡಿ ವೀಕ್ಷಕರೇ, ಚಿಕನ್ ಕುರ್ಮಾ ರೆಡಿ ಆಯಿತು. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.